ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಅವರ ಸಭೆ. ಬೆಂಗಳೂರಿನಲ್ಲಿ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಸಭೆ. ಪರಮೇಶ್ವರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ರಾಬರಿ ಪ್ರಕರಣದ ಮಾಹಿತಿಯನ್ನ ಪಡೆಯುತ್ತಿರುವ ಸಚಿವ ಪರಮೇಶ್ವರ್ ಅವರು ಪೊಲೀಸ್ ಆಯುಕ್ತರು, ಪಶ್ಚಿಮ ವಲಯ ಜಂಟಿ ಆಯುಕ್ತ, ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ, ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಕೂಡ ಭಾಗಿ. ಬಂಧಿತ ಆರೋಪಿಗಳು ಮತ್ತು ತನಿಖೆಯ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಸದ್ಯಕ್ಕೆ ಒಂದು ಹೈ ವೋಲ್ಟೇಜ್ ಸಭೆಯನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಬಂಧಿತ ಆರೋಪಿಗಳ ಹಿಸ್ಟರಿ ಏನು, ಈ ಒಂದು ತನಿಖೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ, ಜೊತೆಗೆ ಈ ಒಂದು ಕಾರ್ಯಾಚರಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅಷ್ಟು ಈಸಿ ಆಗಿರಲಿಲ್ಲ ಈ ಒಂದು ಆರೋಪಿಗಳ ಹೆಡಮುರಿಯನ್ನ ಕಟ್ಟುವಲ್ಲಿ. ಹಾಗಾಗಿ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿಗೆ ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅರಣ್ಯಾಧಿಕಾರಿಗಳ ಜೊತೆ ಸಚಿವ ಈಶ್ವರ್ ಖಂಡ್ರೆ ಸಭೆಯನ್ನ ಮಾಡಲಿದ್ದಾರೆ. ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿಗೆ ಬಾಲಕಿ ಸಾವನ್ನಪ್ಪಿದ್ಲು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅರಣ್ಯಾಧಿಕಾರಿಗಳ ಜೊತೆ ಸಚಿವ ಈಶ್ವರ್ ಖಂಡ್ರೆ ಅವರು ಸಭೆಯನ್ನ ಮಾಡಲಿದ್ದಾರೆ. ತರೀಕೆರೆ ಅರಣ್ಯ ಇಲಾಖೆ ಕಚೇರಿಯಲ್ಲಿ ನಡೆಯುವ ಸಭೆ ಇದು. ಇಂದು ಮಧ್ಯಾಹ್ನ ತರೀಕೆರೆಗೆ ಆಗಮಿಸಲಿರುವ ಸಚಿವ ಖಂಡ್ರೆ ಚಿಕ್ಕಮಗಳೂರು ಭದ್ರಾವತಿ ಅರಣ್ಯಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಕಾಡಾನೆ ಚಿರತೆ ದಾಳಿಯ ಆತಂಕ ಹೆಚ್ಚಿದ ಬೆನ್ನಲ್ಲೇ ಖಂಡ್ರೆ ಅವರು ಈ ಒಂದು ಸಭೆಗೆ ಮುಂದಾಗಿದ್ದಾರೆ. ನವಿಲೇಕಲ್ಲು ಗುಡ್ಡದಲ್ಲಿ ಬಾಲಕಿ ಬಲಿ ಪಡೆದ ಚಿರತೆ ಸೆರೆಗಾಗಿ 2 ದಿನಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಚಿಕ್ಕಮಗಳೂರಲ್ಲಿ ಚಿರತೆ ದಾಳಿಗೆ ಬಾಲಕಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅರಣ್ಯಾಧಿಕಾರಿಗಳ ಜೊತೆ ಸಚಿವ ಈಶ್ವರ್ ಖಂಡ್ರೆ ಅವರು ಸಭೆಯನ್ನ ಮಾಡ್ತಾರೆ. ತರೀಕೆರೆಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನ ತರೀಕೆರೆಗೆ ಸಚಿವ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಆಗಮಿಸ್ತಾರೆ. ಈ ಒಂದು ಸಭೆಯನ್ನ ಮಾಡ್ತಾರೆ. ಈ ಸಭೆಯಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಮುಖ್ಯವಾಗಿ ಆ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ಬಾಲಕಿ ಸಾವನ್ನಪ್ಪಿದ್ಲು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂದರೆ ಈಗ ಸದ್ಯಕ್ಕೆ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಯಾವ ರೀತಿಯಲ್ಲಿ ತನಿಖೆನ ಮಾಡ್ತಾ ಇದ್ದಾರೆ, ಜೊತೆಗೆ ಈ ಒಂದು ಹುಲಿಯನ್ನ ಅಥವಾ ಚಿರತೆ ಆಗಿರಬಹುದು ಅಥವಾ ಕಾಡಾನೆಗಳ ಹಾವಳಿ ಆ ಭಾಗದಲ್ಲಿ ಹೆಚ್ಚಾಗಿದೆ, ಅದನ್ನ ಸೆರೆ ಹಿಡಿಯಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಅದೆಲ್ಲದರ ಬಗ್ಗೆ ಕೂಡ ಸಭೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಯನ್ನ ಮಾಡ್ತಾರೆ. ಚಿರತೆ
ಸೆರೆಗಾಗಿ 2 ದಿನದಿಂದಲೂ ಕೂಡ ಆ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಕಾರ್ಯಾಚರಣೆ ಯಾವ ರೀತಿ ಇದೆ ಅದರ ಮಾಹಿತಿಯನ್ನ ಪಡಿತಾರೆ. ಜೊತೆಗೆ ಈ ಒಂದು ಚಿರತೆ ದಾಳಿಯಿಂದ ಅಥವಾ ಕಾಡಾನೆಗಳ ಉಪಟಳ ಕೂಡ ಆ ಒಂದು ಭಾಗದಲ್ಲಿ ಹೆಚ್ಚಾಗಿದೆ. ಯಾರಿಗೆಲ್ಲ ಎಷ್ಟು ಪ್ರಮಾಣದಲ್ಲಿ ತೊಂದರೆ ಆಗಿದೆ, ಎಷ್ಟು ಜನರ ಪ್ರಾಣ ಹೋಗಿದೆ, ಎಷ್ಟು ರೈತರ ಬೆಳೆಗಳು ಹಾನಿಯಾಗಿದೆ, ಅದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಯಾಕೆಂತಂದ್ರೆ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಈ ಒಂದು ಸಭೆಗೆ ಮುಂದಾಗಿದ್ದಾರೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು. ಯಾಕೆಂತಂದ್ರೆ ರೈತರಿಗೂ ಕೂಡ ಈ ಒಂದು ಉಪಟಳಗಳಿಂದ ತೊಂದರೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈ ಒಂದು ಸಭೆಗೆ ಮುಂದಾಗಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಇವತ್ತು ಈಶ್ವರ್ ಖಂಡ್ರೆ ಅವರು ಸಭೆಯನ್ನ ಮಾಡ್ತಾರೆ ಅರಣ್ಯಾಧಿಕಾರಿಗಳ ಜೊತೆ. ಇವತ್ತು ಏನೆಲ್ಲ ಚರ್ಚೆ ಮಾಡಬಹುದು? ಮುಖ್ಯವಾಗಿ ಈ ಒಂದು ಕಾರ್ಯಾಚರಣೆ 2 ದಿನಗಳಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ ಅದರ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರಾ, ಅಥವಾ ಕಾಡಾನೆಗಳ ಉಪಟಳ ಕೂಡ ಹೆಚ್ಚಾಗಿದೆ ಆ ಒಂದು ಭಾಗದಲ್ಲಿ, ರೈತರಿಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ, ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡೋ ಸಾಧ್ಯತೆ ಏನಾದ್ರೂ ಇದೆಯಾ? ಸಾಹಿತ್ಯ ಏನು ಮಲೆನಾಡು ಭಾಗದಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇವತ್ತಿನಿಂದಲ್ಲ, ತಲತಲಾಂತರದಿಂದಲೂ ನಡೀತಾ ಬಂದಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆ ದಾಳಿಯಿಂದ ಕಳೆದ ತಿಂಗಳಷ್ಟೇ 2 ಮೃತಪಟ್ಟಿದ್ರು. ಈಗ ನೋಡಿದ್ರೆ 2 ದಿನಗಳ ಹಿಂದೆ 5 ವರ್ಷದ ಬಾಲಕಿಯನ್ನ ಚಿರತೆ ದಾಳಿಯಿಂದಾಗಿ ಮೃತಪಟ್ಟಿದ್ಲು. ಇವತ್ತೇನು ಅರಣ್ಯ ಸಚಿವರು ಖುದ್ದಾಗಿ ಈಶ್ವರ್ ಖಂಡ್ರೆ ಅವರು ತರೀಕೆರೆಯಲ್ಲಿ ಚಿಕ್ಕಮಗಳೂರು ಮತ್ತು ಭದ್ರಾವತಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ, ಏನು ಪ್ರಾಣಿಗಳು ಕಾಡಿನ ನಾಡಿಗೆ ಬರ್ಲಿಕ್ಕೆ ಏನ್ ಆಗ್ತಿದೆ, ಅದಕ್ಕೆ ಕಾರಣ ಏನು, ಅದನ್ನ ತಪ್ಪಿಸುವಂತ ಕೆಲಸ ಏನ್ ಮಾಡ್ಬೇಕು ಅನ್ನೋ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಅಲ್ಲದೆ ಮೃತ ಬಾಲಕಿಯ ಮನೆಗೂ ಕೂಡ ಈಶ್ವರ್ ಖಂಡ್ರೆ ಅವರು ಭೇಟಿ ಮಾಡುವ ಸಾಧ್ಯತೆ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಶ್ವಿನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮಕ್ಕಳ ಹಾಲಿನ ಪೌಡರ್ ಶೌಚಾಲಯದಲ್ಲಿ ಶೇಖರಣೆಯನ್ನ ಮಾಡಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. ಮಕ್ಕಳಿಗೆ ಸೇರ್ಬೇಕಾದಂತಹ ಹಾಲಿನ ಪೌಡರ್ ಅನ್ನ ಶೌಚಾಲಯದಲ್ಲಿ ಶೇಖರಣೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಮಕ್ಕಳ ಪೌಷ್ಟಿಕ ಆಹಾರಕ್ಕಾಗಿ ಹಾಲಿನ ಪೌಡರ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರ ಶಾಲೆಯನ್ನ ಪರಿಶೀಲನೆ ಮಾಡಲಾಗಿತ್ತು. ಶೌಚಾಲಯದಲ್ಲಿ ಹಾಲಿನ ಪೌಡರ್ ಅನ್ನ ಶೇಖರಿಸಿದ್ದಕ್ಕೆ ಕಿಡಿಕಾರಲಾಯಿತು. ಶಾಲೆ ಹಿಂದಿನ ಬಾಗಿಲಿನಿಂದ ಹಾಲಿನ ಪೌಡರ್ ರವಾನೆಯನ್ನ ಮಾಡ್ತಾ ಇದ್ರು. ಶಿಕ್ಷಕಿ ಕೃತ್ಯದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ರವಾನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಟೀಚರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಸೇರ್ಬೇಕಾಗಿರುವಂತಹ ಹಾಲಿನ ಪೌಡರ್ ಇದು ನೋಡಿ ಎಲ್ಲಿ ಇಟ್ಟಿದ್ದಾರೆ ಅಂತ ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಸರ್ಕಾರಿ ಶಾಲೆಗಳು ಅಥವಾ ಸರ್ಕಾರಿ ಕಾಲೇಜುಗಳು ಸದ್ಯಕ್ಕೆ ಒಂದು ಸರ್ಕಾರಿ ಶಾಲೆ ಅಂತಂದ್ರೆ ಎಲ್ಲರೂ ಕೂಡ ಮೂಗ್ ಮುರಿಯುವ ಪರಿಸ್ಥಿತಿ ಇದೆ. ಅಯ್ಯೋ ಸರ್ಕಾರಿ ಶಾಲೆಯ ಸಹವಾಸ ನಮಗೆ ಬೇಡಪ್ಪ ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಎಷ್ಟೆಲ್ಲ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಯಾಕೆಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಈ ಒಂದು ಅನುದಾನವನ್ನ ಕೊಡ್ತಾ ಇರೋದು. ಜೊತೆಗೆ ಒಂದು ಹಾಲಿನ ಪೌಡರ್ ಯಾವ ಕಾರಣಕ್ಕೆ ವಿತರಣೆ ಮಾಡ್ತಾರೆ ಅಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕಾಂಶತೆಯ ಕೊರತೆ ಇರುತ್ತೆ. ಹಾಗಾಗಿ ಸರ್ಕಾರದಿಂದ ಈ ಒಂದು ಹಾಲಿನ ಪೌಡರ್ ವಿತರಣೆ ಮಾಡಲಾಗ್ತಿದೆ. ಅದನ್ನ ತಗೊಂಡೋಗಿ ಶೌಚಾಲಯದಲ್ಲಿ ಸ್ಟೋರ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಎಷ್ಟು ನೀಚ ಬುದ್ಧಿ ಇರ್ಬೇಕು ನೋಡಿ. ಅಧ್ಯಕ್ಷರು, ನನಗೆ ಒಂದು ಸುಮಾರು 10-15 ದಿವಸದಿಂದ ಒಂದು ಇಂಟಿಮೇಷನ್ ಇದ್ದು KBS 3 ಸ್ಕೂಲ್ನಲ್ಲೇ ನಿಪ್ಪಾಣಿಯಲ್ಲೇ ಮುನ್ಸಿಪಲ್ ಹೈಸ್ಕೂಲ್ ಹತ್ರ ಇರ್ತಕ್ಕಂಥ KBS ನಂಬರ್ 3 ಏನೋ ಹಾಲಿನ ಪ್ಯಾಕೆಟ್ ಹಾವಳಿಯನ್ನು ನಡೆಸಿದ್ದಾರೆ ಅಂತ ಗೊತ್ತಾಯಿತು. ಇವತ್ತು ನಾನು ಇಲ್ಲಿ ಬಂದೆ, 10:30 ಗಂಟೆಗೆ ಬಂದು HM ಅವರು ಭೇಟಿ ಆದಮೇಲೆ ಅವರು ಒಂದು ಬಾತ್ರೂಮ್ನಲ್ಲೇ ಇಟ್ಟಾರಂತ ಕೇಳಲಿಕ್ಕೆ ಪಟ್ಟಿದ್ದ. ಅದಕ್ಕೆ ಬಂದು ಹೇಳಿದ್ಮೇಲೆ ಸುಮಾರು 1 ತಾಸು ನಿಂತರೂ ಅವ್ರು ಯಾವುದೇ ಥರ ಸ್ಪಂದನೆ ಮಾಡಿಲ್ಲ, ತೋರಿಸಲಿಲ್ಲ. ಆಮೇಲೆ ನಾನು ಸ್ಕೂಲ್ ಹಿಂದಿನಗಡೆಯಿಂದ ಮಕ್ಕಳ ಕೈಲಿ ಅದನ್ನು ತೊಗೊಂಡೋಗೋ ಪ್ರಯತ್ನವನ್ನು ಮಾಡಿದರು. ಅಂದ್ರೆ ಅದನ್ನು ನಾವು ಹಿಡಿದಿದ್ದೀವಿ, ಅದನ್ನು ಒಬ್ಬರು ಮನೆಯಲ್ಲೇ ಇಟ್ಟಿದ್ವಿ, ಹಿಡ್ಕೊಂಡು ಮನೆಯಲ್ಲಿ ಇಟ್ಟಿದ್ವಿ. ಆಮೇಲೆ ಪೊಲೀಸರು ಬರೋಣ ಅವರ ಒಂದು ಬಾಗಿಲ ತೆಗೆದು ತೋರಿಸಿದ್ರು. ಅಲ್ಲಿ ಸುಮಾರು 30-40 ಪ್ಯಾಕೆಟ್ಗಳು ಹಾಲಿನ ಪ್ಯಾಕೆಟ್ಗಳು, ಮಕ್ಕಳು ಹಾಕುವಂಥ ಹಾಲಿನ ಪ್ಯಾಕೆಟ್ಗಳು ಅವರ ಬಾತ್ರೂಮ್ನಲ್ಲೇ ಇಟ್ಟಿದ್ದಾರೆ, ಲೇಡೀಸ್ ಬಾತ್ರೂಮಲ್ಲೇ ಇಟ್ಟಿದ್ದಾರೆ. ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಕೇಳಿದಾಗ ನಮಗೆ ಗೊತ್ತಿಲ್ಲ, ನಾವು ಇಲ್ಲಿ ಏನೋ ಆಗೈತಿ ಅದಕ್ಕೆ ಹೋಗಿ ಇಟ್ಟಿದ್ದೀವಿ, ಜಾಸ್ತಿ ಎಕ್ಸೆಸ್ದಾಗ ಬಂದೈತಿ ಅಂತ ಕಾರಣಗಳು ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಥರ ಉತ್ತರ ಕೊಡ್ತಾ ಇಲ್ಲ. ಉಡಾಪಿ ಉತ್ತರ ಕೊಟ್ಟು ಸುಮಾರು ಜನನ ಕರೆಸುವಂಥ HM ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಕ್ರಮ ತಗೋಬೇಕಂತ ನಾವು DDPI
ಒತ್ತಾಯ ಮಾಡ್ತೀನಿ. ಮತ್ತು ಮಕ್ಕಳ ಹಾಲದ ಪ್ಯಾಕೆಟ್ವನ್ನು ಈ ಥರ